ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಸ್ಟ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಈ ಕಾಲಘಟ್ಟದಲ್ಲಿ ಒಬ್ಬ ಯುವಕ ರಾಜಕಾರಣಕ್ಕೆ ಬರೋದು ಅಷ್ಟು ಈಸಿ ಅಲ್ಲ, ಅಷ್ಟು ಸುಲಭ ಅಲ್ಲ. ಹಣಬಲ, ಮಸಲ್ ಪವರ್, ಅದರ ಜೊತೆಗೆ ರಾಜಕೀಯ ಹಿನ್ನೆಲೆ ಬೇಕು. ಇಲ್ಲಾಂದರೆ ಬರೋದಕ್ಕೆ ಅಷ್ಟು ಸುಲಭ ಸಾಧ್ಯ ಅಲ್ವೇ ಅಲ್ಲ. ಆದರೆ ಇವತ್ತು ನಮ್ಮ ಅತಿಥಿ ಅದು ಯಾವುದೂ ಇಲ್ಲದೆ ರಾಜಕಾರಣಕ್ಕೆ ಬಂದಂಥವರು. 4 ಬಾರಿ ಶಾಸಕರು, 2 ಬಾರಿ ಸಚಿವರಾದಂಥವ್ರನ್ನ ಮಣಿಸಿ ಅಖಂಡ ವಿಜಯನಗರ ಜಿಲ್ಲೆಯ ಏಕೈಕ ಬಿಜೆಪಿ ಶಾಸಕರು ಇವರು. ಕೆಲ ವರ್ಷಗಳ ಹಿಂದೆ ಇವರು ಜಿಂದಾಲ್ ಕಂಪನಿಯಲ್ಲಿ ಇಂಜಿನಿಯರ್ ಆಗಿದ್ದರು. ಇವತ್ತು ಖಾದಿ ತೊಟ್ಟು ಗ್ರಾಮ ಗ್ರಾಮಗಳಿಗೆ ಹೋಗಿ ಜನರ ನೋವನ್ನು ಆಲಿಸಿ ಯಶಸ್ವಿ ಶಾಸಕರಾಗಿದ್ದಾರೆ. ಈ ಭಾಗದ ಜನಪ್ರಿಯ ಶಾಸಕರಾಗಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಹೂವಿನ ಹಡಗಲಿ ಕ್ಷೇತ್ರದ ಶಾಸಕರು ಶ್ರೀ ಕೃಷ್ಣ ನಾಯಕ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಯುವಕರು ರಾಜಕಾರಣಕ್ಕೆ ಬರೋದು ಅಷ್ಟು ಈಸಿ ಟಾಸ್ಕ್ ಅಲ್ಲ ಅಂತ ಇವತ್ತಿನ ಕಾಲಘಟ್ಟದಲ್ಲಿ. ಆದರೆ ನೀವು ಇಂಜಿನಿಯರ್ ಆಗಿದ್ದಂಥವರು ರಾಜಕಾರಣಕ್ಕೆ ಬಂದ್ರಿ, ಹೇಗೆ ಸಾಧ್ಯ ಆಯಿತು ಅಂತ, ರಾಜಕಾರಣಕ್ಕೆ ಬರಬೇಕು ಅಂತ ಅನಿಸಿದ್ದು ಹೇಗೆ ನಿಮಗೆ? ಈಗ ನೋಡಿ, ನಾವು ಕೂಡ ಇತಿಹಾಸ ಓದಿದ್ದೀನಿ, ಮತ್ತು ಏನೆಲ್ಲ ನಡೀತು, ಹೇಗಿತ್ತು ನಮ್ಮ ಮೂಲ, ನಾವು ಹೇಗೆ ಈ 2021 ಅಂತಂದರೆ 21ನೇ ಶತಮಾನಕ್ಕೆ ಬರೋಕ್ಕಿಂತ ಮುಂಚೆ 18ನೇ ಶತಮಾನದಲ್ಲಿ ಭಾರತ ದೇಶ ಹೇಗಿತ್ತು, 17, 16, 15, 1000 ಶತಮಾನದಲ್ಲಿ ಹೇಗಿತ್ತು, ಹಿಂದೆ 1000 ಶತಮಾನಕ್ಕಿಂತ ಹಿಂದೆ ಯಾವ ರೀತಿ ಇತ್ತು. ಸೊ ಹೇಗೆ ಆ ಸಮಯದಲ್ಲಿ ಸಣ್ಣ ಸಣ್ಣ ಪ್ರಾಂತ್ಯಗಳಿದ್ದು, ಆ ಪ್ರಾಂತ್ಯಕ್ಕೆ ಒಬ್ಬೊಬ್ಬರು ರಾಜರಿರ್ತಿದ್ರು. ಅದಾದಮೇಲೆ ದೊಡ್ಡ ದೊಡ್ಡ ರಾಜರು ಸಣ್ಣ ಸಣ್ಣವನ್ನೆಲ್ಲ ಮಣಿಸಿ ಒಂದು ದೊಡ್ಡ ಸಾಮ್ರಾಜ್ಯ ಕಟ್ತಿದ್ರು. ಆ ರಾಜರ ಆಡಳಿತದಲ್ಲಿ ಜನ ಸಾಮಾನ್ಯೆಲ್ಲ ಇರ್ತಿದ್ರು, ಅವರೆಲ್ಲ ದುಡಿತಿದ್ರು. ಅದನ್ನೇ ಟ್ಯಾಕ್ಸ್ ರೂಪದಲ್ಲಿ ತಗೊಂಡು ಅವರ ರಾಜ್ಯ ನಡೆಸ್ತಾಯಿದ್ರು. ಸೊ ಈ ರೀತಿ ರಾಜ ಪ್ರಭುತ್ವ ವ್ಯವಸ್ಥೆ ಇತ್ತು. ತದನಂತರ ಸ್ವತಂತ್ರ ಬ್ರಿಟಿಷವ್ರು ಬಂದರು, ಸ್ವತಂತ್ರ ಸಿಕ್ತ ಮೇಲೆ ಸಂವಿಧಾನ ಜಾರಿಗೆ ಬಂತು. ಜಾರಿಗೆ ಬಂದಿದ್ದ ತಕ್ಷಣ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬಂತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ ಮಾಡುವ ಹಕ್ಕನ್ನು ಪ್ರಜೆಗಳಿಗೆ ಕೊಟ್ಟರು. ಪ್ರಜೆಗಳು ತಮಗೆ ಬೇಕಾದ ರಾಜ, ಅದು ಲಿಮಿಟೆಡ್ 5 ವರ್ಷಕ್ಕೆ ಅಂತೇಳಿ ಅದನ್ನು ಪ್ರಜೆಗಳ ಕೈ ಕೊಟ್ಟರು. ಸೊ ಪ್ರಜೆಗಳು ಅವ್ರನ್ನ ಯಾರಿಗೆ ಅವರು ರಾಜನಾಗಿ ಮಾಡಿದರೆ 5 ವರ್ಷ ಅವ್ರು ನೆಮ್ಮದಿಯಿಂದ ಇರ್ಬೋದು ಅನ್ನೋದೊಂದು ಈ ಸಂಕಲ್ಪ, ಇದೊಂದು ಉದ್ದೇಶ, ಈ ರೀತಿದೆಲ್ಲ ಇದೊಂದು ವ್ಯವಸ್ಥೆಗೆ ಈ ವ್ಯವಸ್ಥೆ ನಡೀತಾ ಇತ್ತು. ಈ ವ್ಯವಸ್ಥೆಗೆ ನಾವು ಕೂಡ ಈಗ ಎಜುಕೇಟೆಡ್ಡು, ದೇಶ ವಿದೇಶ ಎಲ್ಲ ತಿರುಗಾಡ್ತಾ ಇದ್ವಿ. ಸೊ ದೇಶ ವಿದೇಶದಿಂದ ತಿರುಗಾಡುವಾಗ ಇಲ್ಲಿ ಬರ್ತಾ ಇದ್ವಿ. ಬಂದಮೇಲೆ ಇಲ್ಲಿದೆಲ್ಲ ಸ್ಥಿತಿಗತಿ ನೋಡ್ತಾ ಇದ್ವಿ. ಅಲ್ಲಿದ್ದು ಇಲ್ಲಿದ್ದು ಮೈಂಡಲ್ಲಿ ಕಂಪ್ಯಾರಿಸನ್ ಸ್ಟಾರ್ಟ್ ಆಗ್ತಿತ್ತು. ಅವರು ಏನು ಪುಣ್ಯ ಮಾಡಿದ್ದಾರೆ, ಆ ರೀತಿಯ ಜೀವನ ಶೈಲಿ ಇದೆ, ಈ ರೀತಿಯ ವ್ಯವಸ್ಥೆ ಇದೆ. ಇಲ್ಲಿ ಯಾಕೆ ಇವರು ಇನ್ನೂ ಈ ರೀತಿಯ ಸ್ಟ್ರಗಲ್ ಮಾಡಿಕೊಂಡು ಇಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ? ಯಾಕೆ ನಮ್ಮದು ಒಂದು ಪ್ರಯತ್ನ ಆಗಬಾರ್ದು ಈ ಸಮಾಜಕ್ಕೆ? ನಾವು ಕೂಡ ಭಾಳಷ್ಟು ಸಣ್ಣ ಸಮಯದಲ್ಲೇ ನಾವೇನಾಗಬೇಕಾಗಿ ಅಂತ ಅಂದ್ಕೊಂಡಿದ್ದೀವಲ್ಲ, ಆದ್ವಿ. ತದನಂತರ ಯಾಕೆ ಏನೊಂದು ಬದಲಾವಣೆ ಯಾಕೆ ಆಗಲ್ಲ, ಯಾಕೆ ಪ್ರಯತ್ನ ಮಾಡಬಾರ್ದು ಅಂಥೇಳಿ ಒಂದು ಆಸೆ ಹುಡ್ತಾ ಇಲ್ಲ. ಊರಿಗೆ ಇದೆ, ಈ ಮನೆಗೆ ಅವಾಗವಾಗ ನಾನು ಯಾವ ದೇಶದಾಗ ಇರ್ತಿದ್ದೆ, ಆ ದೇಶದಲ್ಲಿ ಕೆಲಸ ಮಾಡಿದ ಮೇಲೆ ಒಂದೊಂದು ತಿಂಗಳ ರಜೆ ಸಿಗ್ತಿತ್ತು. ಆ ರಜೆ ಸಮಯದಲ್ಲಿ ಇಲ್ಲಿರ್ತಿದ್ದೆ. ಇಲ್ಲೆಲ್ಲ ನನ್ನ ಸ್ನೇಹಿತರು, ಸಂಬಂಧಿಕರು, ಅಕ್ಕಪಕ್ಕ ಎಲ್ಲ ಒಡನಾಡ ಜೊತೆ ಎಲ್ಲ ತಿರುಗಾಡ್ತಿದ್ದೆ. ನಾನು ಕೂಡ ಕೃಷಿ ಚಟುವಟಿಕೆ ಮಾಡ್ತಿದ್ದೆ. ಇಲ್ಲಿದ್ದ ಸಮಸ್ಯೆಗಳ ಬಗ್ಗೆ ಎಲ್ಲೋ ನನಗೆ ಒಂಥರ ನೆಮ್ಮದಿ ಅನಿಸ್ತಿದ್ದಿಲ್ಲ, ಎಲ್ಲೋ ಕಾಡ್ತಾ ಇತ್ತು. ಏನೋ ಕಡಿಮೆ ಇದೆ, ಏನೋ ಅಪೂರ್ಣ ಇದೆ, ಏನೋ ಒಂದು ಆಗಬೇಕಂತೇಳಿ. ಇದಕ್ಕೆಲ್ಲ ಮೂಲ ರಾಜಕೀಯನೇ ಅಂತ. ಈ ಪ್ರಜಾಪ್ರಭುತ್ವದಲ್ಲಿ ಅವರೇ ರಾಜರಲ್ಲ. ಸೊ ರಾಜಕೀಯವಾಗಿ ನಾವೇನಾರ ಬಂದರೆ ಭಾಳಷ್ಟು ಜನರ ಸಮಸ್ಯೆಗಳೇನಾದ್ರು ನಾವು ಸರಿ ಮಾಡ್ಬೋದು, ಈ ಭಾಗವನ್ನು ನಾವು ಇಂಪ್ರೂವ್ ಮಾಡ್ಬೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಎಂಟ್ರಿ ಆಗಿದ್ದೆ ಅಷ್ಟೇ. ಅಂದರೆ ತುಂಬ ಜನ ಏನು ಅಂದ್ಕೊಳ್ತಾರೆ, ಯುವಕರೇ ಆಗಿರಲಿ, ಈಗ ಫಾರಿನಲ್ಲೆಲ್ಲೋ ಕೆಲಸ ಮಾಡ್ತಿರ್ತಾರೆ ಅಥವಾ ಯಾವುದೋ ಒಂದು ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಿರ್ತಾರೆ, ಸಾಕು ನನಗಿಷ್ಟೇ, ಊರಿಗೆ ಹೋಗಲ್ಲ ನಾನು, ಆ ಸಮಸ್ಯೆಗಳನ್ನು ನೋಡಿದ್ರಾಗಲ್ಲ, ಆ ಥರದವ್ರು ಇರ್ತಾರೆ. ಆದರೆ ನಿಮಗೆ ಊರಿನ ಸಮಸ್ಯೆಗಳನ್ನು ಕಂಡು ಅದನ್ನು ಹೇಗೆ ನಾನು ಪರಿಹಾರ ಮಾಡಬೇಕು ಅನ್ನೋದು ಬಂದಿತ್ತು ನಿಮಗೆ? ನೋಡಿ, ನಾನು
ಇದೇ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿದ್ದು. ಕೇವಲ 4-5 ಎಕರೆ ಹೊಲದಲ್ಲಿ ನಾವು ನೀರಾವರಿ ಮಾಡ್ತಿದ್ವಿ. ಹೊಲ ಇದ್ವು, ಆದರೆ ನೀರಾವರಿ ವ್ಯವಸ್ಥೆ 4-5 ಎಕರೆಯಲ್ಲಿತ್ತು. ಅದರಿಂದನೇ ಜೀವನ ಮಾಡಬೇಕು. ಅಜ್ಜರ ಕಾಲದ ಮಾಳಿಗೆ ಮನೆ ಇತ್ತು, ಮಳೆ ಬಂದರೆ ಸೋರ್ತಾ ಇತ್ತು. ಎಮ್ಮೆ ದನ ಕರುಗಳೆಲ್ಲ ಇದ್ವು. ನಾವೇ ಸಗಣಿ ಎಲ್ಲ ಬೆಳೆದು ದನಗಳು ನೋಡ್ತಾ, ಹೊಲ ಎಲ್ಲ ನೋಡ್ತಾ ಶಾಲೆಗೆ ಹೋಗೋ ಪರಿಸ್ಥಿತಿ ಇತ್ತು. ಒಂದು ವರ್ಷ ಏನೋ ಸರಿಯಾಗಿ ಬೆಳೆ ಬರಲಿಲ್ಲ ಅಂದರೆ ಯಾವ ರೀತಿ ಇನ್ನೊಂದು 6-7 ತಿಂಗಳ ನಾವು ಕಾಲ ಕಳಿಬೇಕನ್ನೋದು ಪರಿಸ್ಥಿತಿ ಇರ್ತಾಯಿತ್ತು. ಸೊ ಇದೆಲ್ಲ ನೋಡಿ ಜೀವನದಾಗ ಏನೋ ಒಂದು ಆಗಬೇಕಂತೇಳಿ ಛಲ ಇಟ್ಕೊಂಡು ನಾನು ಗ್ರ್ಯಾಜುಯೇಟ್ ಇಂಜಿನಿಯರ್ ಆದೆ. ಆಮೇಲೆ ಜಿಂದಾಲಲ್ಲಿ ತಾವು ಹೇಳ್ದಂಗೆ ನೌಕರಿಗೆ ಹೋದೆ. ಅಲ್ಲಿಂದ ಇಟಲಿ ಕಂಪ್ನಿಗೆ ಸೇರಿದೆ. ಸೇರಿದ ಮೇಲೆ ಜೀವನದಲ್ಲಿ ಏನೋ ಒಂಥರ ಸಾಧನೆ ಮಾಡಿದ್ದೀನಿ, ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಥರ ಅನಿಸ್ತಾ ಇತ್ತು. ಭಾಳ ಕಂಫರ್ಟೇಬಲ್ ಲೆವೆಲಲ್ಲಿದ್ದೀನಿ ಅಂತೇಳಿ. ಯಾವ್ಯಾವ ದೇಶಕ್ಕೆ ನಾನು ಹೋಗ್ತಿದ್ದೆ, ನಾನು ಇನ್ಸ್ಪೆಕ್ಷನ್ ಇಂಜಿನಿಯರ್ ಆಗಿದ್ದೆ. ಸೊ ಯಾವ ಯೂನಿಟ್ ಇನ್ಸ್ಪೆಕ್ಷನ್ಗೆ ನಾನು ಹೋಗ್ತಿದ್ದೆ, ಆ ಯೂನಿಟ್ಗೆ ಸಂಬಂಧಪಟ್ಟವ್ರು ನಾನೆಲ್ಲ ಭಾಳ VIP ರೀತಿಯಿಂದ ನನಗೆ ಕರ್ಕೊಂಡೋಗಿ 5 ಸ್ಟಾರ್ 7 ಸ್ಟಾರ್ ಎಲ್ಲ ಇಟ್ಟು, ಸೊ ಭಾಳ ಒಂಥರ ಲ್ಯಾವಿಸ್ ಲೈಫ್ ಇತ್ತು. ಸೊ ಯಾವಾಗ ನನ್ನ ತಂದೆ ತಾಯಿಗೆ ನೋಡಬೇಕಂತ ಅನಿಸ್ತಾ ಇತ್ತು. ನಾನು ಸ್ವಲ್ಪ ಭಾಳ ಎಮೋಷ್ನಲ್ ಪರ್ಸನ್. ಸೊ ಇಷ್ಟು ದೊಡ್ಡ ಮನೆ ಇನ್ವೆಸ್ಟ್ಮೆಂಟ್ ಇಲ್ಲೇ ಯಾಕೆ ಕಟ್ಟಿದ್ದೀನಿ ಅಂತಂದ್ರೆ ನನ್ನ ತಂದೆ ತಾಯಿ ಇಲ್ಲಿರ್ತಾರೆ ಅಂತೇಳಿ. ಇದನ್ನೇ ನಾನೇನೋ ಟೌನಲ್ಲಿ ಕಟ್ಟಿದರೆ ನಾನು ಅಲ್ಲೇ ಹೋಗೋದಿದ್ರೆ ನನ್ನ ತಂದೆ ತಾಯಿ ಜೊತೆ ನನ್ನ ಸಂಪರ್ಕ ಇರ್ತಿದ್ದಿಲ್ಲ. ಸೊ ಇಲ್ಲಿ ಕಟ್ಸಿದ ಉದ್ದೇಶ ನನ್ನ ತಂದೆ ತಾಯಿ ಜೊತೆ ಅಂತೇಳಿ. ಸೊ ತಂದೆ ತಾಯಿ ಅಣ್ಣ ತಮ್ಮರನ್ನೆಲ್ಲ ನೋಡೋಕೆ ಬಂದಾಗ ಇಲ್ಲಿದ್ದ ಪರಿಸ್ಥಿತಿ ನೋಡಿ ನನಗೆ ಭಾಳ ಬೇಜಾರು ಅನಿಸ್ತಿತ್ತು. ನನ್ನ ಜೀವನ ಕೂಡ ಅಪೂರ್ಣ ಅಂತಲೇ ಅನಿಸ್ತಾ ಇತ್ತು. ನಾನು ಎಷ್ಟೇ ಚೆನ್ನಾಗಿದ್ರು, ನಾನು ರಾಜಕೀಯ ಬರೋಕ್ಕಿಂತ ಮುಂಚೆನೇ ಮನೆ ಕೆಲವು ನನ್ನ ಆಸ್ತಿಗಳು ಒಳ್ಳೆ ರೀತಿಯಿಂದ ನಾನು ಜೀವನ ಮಾಡ್ತಿದ್ದೆ. ಸ್ವಂತ ಬೆಂಗಳೂರಲ್ಲಿ ಮನೆ, ಕೆಲವು ಅಪಾರ್ಟ್ಮೆಂಟ್ಗಳು, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು, ವೆಲ್ ಸೆಟಲ್ಡ್ ಥರ ಇದ್ದೆ. ಇಲ್ಲಿ ಬಂದಿದ್ದ ಮೇಲೆ ನನಗೆ ಅನಿಸ್ತಿಲ್ಲ ಏನೋ ಒಂದು ಅಪೂರ್ಣ ಇದೆ, ನಾನು ಏನೋ ಮಾಡಬೇಕು, ನನ್ನಿಂದ ಇನ್ನೂ ಭಾಳಷ್ಟು ಕೆಲಸ ಆಗೋದಿದೆ ಈ ಸಮಾಜಕ್ಕೆ ಅಂತೇಳಿ. ಆ ರೀತಿ ಪರಿವರ್ತನೆ ಆದಮೇಲೆ ನಾನು ರಾಜಕೀಯವಾಗಿ ಬರೋಕ್ಕೆ ಪ್ರಯತ್ನ ಪಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಚುನಾವಣೆಯಲ್ಲಿ ಗೆದ್ರಿ, ನೀವು ಗೆದ್ದ ನಂತರದ ಕಾಲಘಟ್ಟ ನಿಮಗೆ ಈ ಸಾರ್ವಜನಿಕ ಜೀವನದಲ್ಲಿ ಅನುಭವ ಇರಲಿಲ್ಲ. ಆಗಲೇ ನೀವು ಹೇಳಿದ್ರಿ ರಾಜಕೀಯ ಹಿನ್ನೆಲೆ ಬೇರೆ ಇರಲಿಲ್ಲ, ಯಾರೋ ಒಂದು ಗ್ರಾಮ ಪಂಚಾಯತ್ ಸದಸ್ಯರು ಆಗಿರಲಿಲ್ಲ. ಆದರೆ ನಿನ್ನೆ ನಾವು ನಿಮ್ಮ ಜೊತೆ ಇಡೀ ದಿನ ಇದ್ವಿ, ನಿಮ್ಮ ಕಾರ್ಯಕಲಾಪಗಳನ್ನು ನೋಡಿದ್ವಿ. ಆ ಜನರು ಕೊಡ್ತಾ ಇದ್ದಂಥ ಪ್ರೀತಿ, ರೆಸ್ಪಾನ್ಸು, ನೀವು ಪ್ರತಿಯೊಂದು ಮನೆಗೆ ಹೋಗ್ತಾ ಇದ್ರಿ, ಪ್ರತಿಯೊಂದು ಕೇರಿಗೆ ಹೋಗ್ತಾ ಇದ್ರಿ. ಅನುಭವ ಇಲ್ಲದೆ ಇರೋರು ಇಷ್ಟು ಕಡಿಮೆ ಅವಧಿಯಲ್ಲಿ ಜನರ ಜೊತೆಗೆ ಅಷ್ಟು ಬೇಗವಾಗಿ ಹೇಗೆ ಮಿಂಗಲ್ ಆದ್ರಿ ಅಂತ? ಇಲ್ಲ, ಇದಕ್ಕೆ ಅನುಭವ ಬೇಕಂತೇನಿಲ್ಲ. ಈಗ ನಮ್ಮ ಕಾರ್ಯ ಏನು, ವಾಟ್ ಈಸ್ ಮೈ ರೋಲ್ ಆ್ಯಂಡ್ ವಾಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟೀಸ್, ಹೂ ಐ ಆಮ್, ನಾನು ಯಾರು, ಜನತೆ ನನ್ನಿಂದ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಜನತೆಗೋಸ್ಕರ ನಾನು ಏನು ಮಾಡಬೇಕು, ಅಷ್ಟು ಜ್ಞಾನ ನಮಗಿದ್ರೆ ಸಾಕು ಈ ರಾಜಕೀಯದಲ್ಲಿ. ಇದು ಏನು ಟೆಕ್ನಾಲಜಿ ಓರಿಯೆಂಟೆಡ್ ಏನಲ್ಲ. ಈಗ ನನ್ನ ಮನೆಗೆ ಬರ್ತಾರೆ ಅಥವಾ ನನ್ನ ಆಫೀಸಿಗೆ ಬರ್ತಾರೆ ಅಂದರೆ ಭಾಳಷ್ಟು ನನ್ನ ಮೇಲೆ ಅಭಿಮಾನ, ಆ ಪ್ರೀತಿ, ನಿರೀಕ್ಷೆ ಇಟ್ಕೊಂಡು ಬರ್ತಾರೆ. ಕೆಲಸ ಬೇಕಾದ್ರೆ 5 ನಿಮಿಷ ಲೇಟ್ ಆಗಲಿ, ಬಂದಿದ್ದ ತಕ್ಷಣ ಗೌರವದಿಂದ ಬಾಣ ಕುತ್ಕೋ ಅಂತೇಳಿ ಕುಂದ್ರಿಸಿ 5 ನಿಮಿಷ ಮಾತಾಡಿ, ಮತ್ತೇನಣ್ಣ ಹೇಗೆ ಎಲ್ಲ ಆರಾಮಿದ್ದೀರಾ ಹೇಗೆ ಎಲ್ಲ ಅಂತಂದೇಳಿ 1 ನಿಮಿಷ ಮಾತಾಡಿ, ಅವ್ರ ತಂದೆಯಿಂದ ಹಾಸ್ಟ್ಲು, ಅವ್ರೇನು ದೊಡ್ಡೇನವ್ರು ನಮ್ಮ ಹತ್ರ ಯಾವುದೋ ಏನೂ ಕೇಳೋಕ್ಕೆ ಬರಲ್ಲ, ಯಾವುದೋ ಮಕ್ಕಳಿಗೆ ಹಾಸ್ಟೆಲ್ ಸಮಸ್ಯೆ ಇರುತ್ತೆ, ಅಥವಾ ತಾಲೂಕು ಆಫೀಸಲ್ಲಿ ಯಾವುದೇ ಅವರ ಜಮೀನಿಗೆ ಸಂಬಂಧಪಟ್ಟ ಸಮಸ್ಯೆ ಇರುತ್ತೆ, ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ತೊಗೊಂಡ್ಬರ್ತಾರೆ. ಸಂಬಂಧಪಟ್ಟವ್ರು ಹೇಳಿದ್ರೆ ಅವ್ರು ಮಾಡ್ತಿರ್ತಾರೆ, ಹೇಳಿದ ತಕ್ಷಣ ಅವ್ರು ಮಾಡೇ ಮಾಡ್ತಾರೆ. ಅವ್ರಿಗೂ MLA ಕಡೆಯಿಂದ ಹೇಳಿಸಿದ್ರೆ ಬೇಗ ಆಗುತ್ತೆ ಅಂತ ಒಂದು ನಿರೀಕ್ಷೆಯಲ್ಲಿ ಬರ್ತಾರೆ. ಆ ಥರ ಬರ್ತಾರೆ, ಮಾಡಿಕೊಡ್ತೀವಿ. ಆಮೇಲೆ ನಮಗೆ ಎಷ್ಟೇ ಟೈರ್ಡ್ ಆಗಿದ್ರು, ನನಗೆ ಎಷ್ಟೇ ಹಿಂಸೆ ಅನಿಸ್ತಾ ಇದ್ರು ಕೂಡ ನಾನು ಯಾವಾಗೂ ಯಾರ ಮುಂದೆನೂ ತೋರಿಸ್ಕೊಳ್ಳಲ್ಲ, ನಗ್ನಗ್ತಾನೆ ವೆಲ್ಕಮ್ ಮಾಡ್ತೀನಿ. ಕಾರಣ ಅಷ್ಟೇ, ನಾನು MLA ಆಗಿದ್ದೀನಿ, ಶಾಸಕನಿದ್ದೀನಿ ಅಂತ ಅವ್ರು ಬರ್ತಾರೆ. ನಾನು MLA ಶಾಸಕನಿಲ್ಲ ಅಂದರೆ ಅವ್ರು ಯಾರೂ ಬರ್ತಿದ್ದಿಲ್ಲ, ಅವಶ್ಯಕತೆಯೂ ಇರ್ತಿದ್ದಿಲ್ಲ. ಈಗ ನಾನು MLA ಅದಕ್ಕೆ ಬಂದಿದ್ದಾರೆ ಅಂತೇಳಿ ನಾನು ಅವ್ರಿಗೆ ಅಗೌರವವಾಗಿ ನೋಡ್ಕೊಳ್ಳೋದು ಅಥವಾ ಸ್ವಲ್ಪ ನಾನು ಸಿಟ್ಟಿಂದ ಮಾತಾಡಿಸೋದು ಅವೆಲ್ಲ ಸರಿ ಅನ್ಸಲ್ಲ. ಹಾಗಾಗಿ ನಾನು ಬಂದವರಿಗೆ ಅದೇ ಪ್ರೀತಿ ವಿಶ್ವಾಸದಿಂದ ಮಾತಾಡಿ ಕಳಿಸ್ತೀನಿ. ಆಮೇಲೆ ನಾನು ಕೂಡ ಬೇಸಿಕಲಿ ಇಂಜಿನಿಯರ್. ಈಗ ಒಂದು ಗ್ರಾಮದಲ್ಲಿ ಒಂದು ಒಳ್ಳೆಯ ಗ್ರಾಮ ಆಗಿ ಪರಿವರ್ತನೆ ಆಗೋಕ್ಕೆ ಆ ಗ್ರಾಮಕ್ಕೆ ಏನೇನು ಬೇಕು ಅಷ್ಟು ನನಗೆ
ಅದೇನಂತದೇನು ಇಲ್ಲ ತಿಳ್ಕೊಳಕ್ಕೆ. ರಾಕೆಟ್ ಸೈನ್ಸ್ ಏನೋ ಇಟ್ಸ್ ನಾಟ್ ಎ ರಾಕೆಟ್ ಸೈನ್ಸ್. ಸೊ ಇಟ್ಸ್ ಎ ಕಾಮನ್ ಥಿಂಗ್. ಒಂದು ಊರಲ್ಲಿ ನೆಮ್ಮದಿಯಿಂದ ಜೀವನ ಮಾಡಬೇಕಂದ್ರೆ ಆ ಊರಿನ ಚರಂಡಿ ವ್ಯವಸ್ಥೆ ಕಂಪ್ಲೀಟ್, ಆ ಊರಲ್ಲಿ ಎಷ್ಟು ನೀರು ಅಕ್ಯುಮುಲೇಟ್ ಆಗುತ್ತೋ, ಜನ್ರೇಟ್ ಆಗುತ್ತೋ, ಆ ನೀರು ಆ ಊರಿಂದ ಎಷ್ಟು ಪಾಯಿಂಟಲ್ಲಿ ಹೊರಗಡೆ ಹೋಗುತ್ತೆ, ಆ ಗ್ರೇ ವಾಟರ್ನ ಯಾವ ರೀತಿ ನಾವು ಮ್ಯಾನೇಜ್ಮೆಂಟ್ ಮಾಡಬೇಕು. ಆಮೇಲೆ ಚರಂಡಿಗಳ ಮಧ್ಯೆ ಇರೋ ರಸ್ತೆಗಳು ಎಲ್ಲೆಲ್ಲಿ ಹಾಳಾಗಿದೆ ಅದೊಂದು ಸ್ವಲ್ಪ ಸರಿ ಮಾಡಿಕೊಟ್ರೆ, ರಾತ್ರಿ ಸಮಯದಲ್ಲಿ ಓಡಾಡಲಿಕ್ಕೆ ಅವ್ರಿಗೆ ಒಂದು ಒಳ್ಳೆ ಲೈಟ್ ಮಾಡಿಕೊಟ್ರೆ, ಉತ್ತಮವಾದ ಇಲ್ಲಿ ತುಂಗಭದ್ರಾ ನದಿ ಇದೆ, ಆ ನದಿ ನೀರು ಫಿಲ್ಟ್ರ್ ಮಾಡಿ ಉತ್ತಮವಾದ ಅವ್ರಿಗೆ ನೀರು ಕೊಟ್ಟರೆ, ಕರೆಂಟು, ಚರಂಡಿ, ರಸ್ತೆ, ನೀರು, ಮತ್ತು ಆ ಊರಲ್ಲಿದ್ದಂಥ ಪುರಾತನ ದೇವಸ್ಥಾನಗಳು ಸ್ವಲ್ಪ ಏನೋ ರೆಡಿ ಮಾಡಿಕೊಟ್ರೆ, ಅವರು ನಮ್ಮ ಧಾರ್ಮಿಕವಾಗಿ ಪೂಜೆ ಪುನಸ್ಕಾರಗಳು ಮಾಡಿಕೊಂಡು ಇದು ಬಿಟ್ಟರೆ ಇನ್ನೇನು ಕೇಳಲ್ಲ. ತಾವು ನಿನ್ನೆ ನೋಡಿರಬೇಕು, ನಾನು ಕಾನ್ಸಂಟ್ರೇಟ್ ಮಾಡ್ತಿದ್ದು ಒಂದು ಚರಂಡಿ, ರೋಡು, ಲೈಟು, ಕುಡಿಯೋ ನೀರು, ಆಮೇಲೆ ಗುಡಿಗಳು ಯಾವುದು ಪುರಾತನ. ಹೊಸ ಗುಡಿಗಳು ನಾನು ಮಾಡಬೇಡಿ ಅಂತ ಹೇಳ್ತೀನಿ, ಮುಂದೆ ನೋಡೋಣ ಅಂತೇಳಿ. ಬಟ್ ಹಳೆ ಗುಡಿಗಳು ಈ ಥರ ಇಟ್ಕೊಳ್ಳೋದು ಬೇಡ, ನಮ್ಮ ಊರಿಗೂ ಒಂಥರ ಅಗೌರವ ಅದು, ಅದನ್ನು ಒಳ್ಳೆ ರೀತಿಯಿಂದ ಮಾಡಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗೋಣ ಅಂತೇಳಿ. ಸೊ ಇದೊಂದು 5 ಕಾನ್ಸೆಪ್ಟ್ ಮೇಲೆ ನಾನು ಓಡಾಡ್ತಿದ್ದೆ. ನಿನ್ನೆ ಅವರು ಹೇಳಿದರು, ಸರ್ 2 ಎಕರೆ ಜಾಗ ಇದೆ, ಇದನ್ನ ಏನು ಮಾಡ್ಬೋದು ಅಂತೇಳಿ. ನಾನು ಅಂದ್ಕೊಂಡು ಇಲ್ಲಿ ಒಂದು ಪಾರ್ಕ್ ಮಾಡಿಬಿಡೋಣ, ಸ್ವಲ್ಪ ಓಲ್ಡ್ ಏಜ್ ಪೀಪಲ್ ಬಂದು ರಿಲ್ಯಾಕ್ಸ್ ಮಾಡೋ ಥರ, ಯಂಗ್ ಏಜ್ ಪೀಪಲ್ಲು ಸ್ವಲ್ಪ ಲೈಟಾಗಿ ಎಕ್ಸಸೈಸ್ ಮಾಡೋ ಥರ ಇಕ್ವಿಪ್ಮೆಂಟ್ಗಳು ಇಟ್ಟು ಒಂಥರ ಗ್ರೀನ್ರಿ ಮಾಡಿಬಿಟ್ವಿ ಅಂದರೆ ಯಾರೋ ನೆಮ್ಮದಿಯಿಂದ ಇರ್ಬೋದು. ಯಾಕೆ ಇದನ್ನು ಮಾಡಬಾರ್ದು ಅಂತೇಳಿ ನಾನು ನಿನ್ನೆ ತಾವು ನೋಡ್ತೀವಿ, ಅದು ಮಾಡಿದ್ವಿ. ಕೆಲವು ಬಸ್ ಸ್ಟ್ಯಾಂಡ್ಗಳು ಇರೋದಿಲ್ಲ. ಆಮೇಲೆ ಅತಿ ಮುಖ್ಯವಾಗಿ ಶಾಲಾ ಇರ್ತಾವೆ. ಈಗ ನೋಡಿ, ಸುಮಾರು 70-80% ಎಲ್ಲ ಬಡವ್ರ ಮಕ್ಕಳೇ ಸರ್ಕಾರಿ ಶಾಲೆಗೆ ಹೋಗೋದು. ಸರ್ಕಾರಿ ಶಾಲೆಯಲ್ಲಿ ಮಳೆ ಬಂದಾಗ ಅವ್ರು ಕೂತ್ಕೊಳ್ಳೋಕ್ಕೆ ಜಾಗ ಕೂಡ ಇರ್ತಿದ್ದಿಲ್ಲ, ಎಲ್ಲ ಸೋರ್ತಿದ್ವು. ಈಗ ಒಂದು ಕಡೆಯಿಂದ ಅವನ್ನೆಲ್ಲ ರಿಪೇರಿ ಮಾಡಿಸ್ಕೊತ ಬರ್ತಾ ಇದ್ದೀನಿ. ನಾನು ಕೂಡ ಸರ್ಕಾರಿ ಶಾಲೆ ಹೋಗಿದ್ದು. ಪಾಪ ಟೀಚರ್ಸ್ ಎಲ್ಲ ಅವ್ರ ಮಕ್ಕಳಿಗೆ ಓದಿಸ್ಬೇಕು, ಒಳ್ಳೆ ಶಿಕ್ಷಣ ಕೊಡಬೇಕಂತ ಭಾಳಷ್ಟು ಎಫರ್ಟ್ ಮಾಡ್ತಿರ್ತಾರೆ. ಬಟ್ ಅದು ಸರಿಯಾದ ರೀತಿಯಿಂದ ಸಂಪನ್ಮೂಲಗಳು ಅವ್ರಿಗೆ ಸಿಗ್ತಿರಲ್ಲ. ಇವತ್ತು ಶಾಲಾ ಕಾಲೇಜಲ್ಲಿ ನಾನು SLC ಮುಗಿಸಿ PUC ಸೈನ್ಸ್ ಮಾಡೋಕ್ಕೆ ಧಾರವಾಡ ಹೋದಾಗ ನನಗಲ್ಲಿ ಸರಿಯಾಗಿ ಇಂಗ್ಲೀಷ್ ಮಾತಾಡೋದು ಭಾಳ ದೂರ ಮಾತು, ಅವರು ಪಾಠ ಮಾಡೋದು ಕೂಡ ಅರ್ಥ ಆಗ್ತಿದ್ದಿಲ್ಲ. ಹೌದು, ಎಷ್ಟೋ ಹಳ್ಳಿಗಳ ಪರಿಸ್ಥಿತಿ ಹಾಗೆ ಇದೆ ಬಿಡಿ. ಏನೋ ಒಂದು ನಾವು ಇಂಟರ್ನೆಟ್ಟಿಂದ ಏನೋ ಸಿಲೆಬಸ್ಗಳನ್ನು ಕಲಿಬೇಕು, ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನನಗೆ ಮೌಸ್ ಕೂಡ ಹಿಡಿಯೋಕ್ಕೆ ಬರ್ತಿದ್ದಿಲ್ಲ. ಸೊ ಈ ಕಾಮನ್ ಎಲ್ಲರಿಗೆ ಇದೆ. ಯಾಕೆ ಇದನ್ನು ನಾನು ಇಲ್ಲೇ ಎಂಡ್ ಮಾಡಬಾರ್ದು ಅಂತೇಳಿ ಈಗ ಪ್ರತಿಯೊಂದು ಶಾಲೆಗೆ ಹೋಗಿ ಹೈಸ್ಕೂಲ್ಗಳಲ್ಲಿ ಒಂದೊಂದು ಕಂಪ್ಯೂಟರ್ ಲ್ಯಾಬ್, ಅದ್ರ ಜೊತೆಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಲ್ಯಾಬ್ ಕೂಡ ಸೆಟಪ್ ಮಾಡಿದ್ದೀನಿ. ಸ್ಟಾರ್ಟ್ ಆಗಿದೆ, ಒಂದೊಂದು ಕಡೆಯಿಂದ ಉದ್ಘಾಟನೆ ಮಾಡ್ಕೊತ ಬರ್ತಾ ಇದ್ದೀನಿ. ಸೊ ಅದರಿಂದ ನಾಳೆ ಅವರು ಏನಾರು ಏನೇ ಹೈಯರ್ ಎಜುಕೇಷನ್ಗೆ ಹೋದಾಗ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಅಟ್ಲೀಸ್ಟ್ ಅವರು ಫ್ಲೂಯೆಂಟಾಗಿ ಮಾತಾಡೋಕೆ ಬರಲಿಲ್ಲ ಅಂದರೂ ಅಟ್ಲೀಸ್ಟ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಏನು ಹೇಳ್ತಿದ್ದಾರೆ. ಆಮೇಲೆ ಯಾವುದೇ ಸಿಲೆಬಸ್ಗಳು, ಯಾವುದೇ ಬುಕ್ ಸಿಗ್ತಾ ಇಲ್ಲ ಅಂತಂದರೆ ಅವರೇ ಗೂಗಲಲ್ಲಿ ಹೋಗಿ, ಅವರೇ ವಿಕಿಪೀಡಿಯಾದಾಗ ಹೋಗಿ ದೇ ಕ್ಯಾನ್ ರೀಡ್, ದೇ ಕ್ಯಾನ್ ಸ್ಟಡಿ. ಸೊ ಈ ಬೇಸಿಕ್ ಕಾನ್ಸೆಪ್ಟ್ಗಳು ಇಟ್ಕೊಂಡು ಶಾಲಾ ಕಾಲೇಜಲ್ಲಿ ಸೋರ್ತಿರೋದನ್ನೆಲ್ಲ ಬಂದ್ ಮಾಡಿ ಅವರಿಗೆ ಅಲ್ಲಿ ಟಾಯ್ಲೆಟ್ಗಳು, ಅಡುಗೆ ಕೋಣೆ, ಸ್ವಲ್ಪ ಕೊಠಡಿಗಳು, ಹಾಳಾಗಿರೋ ಕೊಠಡಿಗಳು ದುರಸ್ತಿ, ಆಟ ಆಡಲಿಕ್ಕೆ ಸ್ವಲ್ಪ ಕಾಂಪೌಂಡ್ ಮಾಡಿ, ಈ ಗ್ರೌಂಡ್ ಮಾಡಿ, ಕಾಂಪೌಂಡ್ ಮಾಡಿ, ಗೇಟ್ ಹಾಕಿ ಲಾಕ್ ಮಾಡಿ, ಸೇಫ್ಟಿಗೆ CC ಕ್ಯಾಮ್ರಾ ಹಾಕಿ ಸ್ವಲ್ಪ ಲೈಟ್ ವ್ಯವಸ್ಥೆ ಮಾಡಿಬಿಟ್ರೆ ಇಟ್ಸ್ ಮೋರ್ ದೆನ್ ಸಫಿಷಿಯೆಂಟ್. ನೆನೆ ನಾನು ಗಮನಿಸ್ತಾ ಇದ್ದೆ ನೋಡಿ, ಈಗ ನೀವು ಹೇಳಿದ ರೀತಿಯಲ್ಲೇ ಪೊಲಿಟಿಕ್ಸ್ ಈಸ್ ಆನ್ ಇನ್ಸ್ಟ್ರೂಮೆಂಟ್ ಫಾರ್ ಸೋಷಿಯಲ್ ಚೇಂಜ್ ಅಂತಂತಾರೆ. ಈ ಅಕ್ಷರ ದಾಸೋಹ ಪ್ರೋಗ್ರಾಮ್ ಇದೆ, ಕಾರ್ಯಕ್ರಮ ಇದೆ. ಪಾಪ ವಿದ್ಯಾರ್ಥಿಗಳು ಬರ್ತಾರೆ, ಅವ್ರಿಗೊಂದು ತಟ್ಟೆ ಇಲ್ಲ, ಪ್ಲೇಟ್ ಇಲ್ಲ. ನೀವು ನಿಮ್ಮ ಕೈಯಾರ ವ್ಯವಸ್ಥೆ ಮಾಡಿದ್ರಿ. ನಾನು ರಾಜ್ಯದಲ್ಲಿ ಬೇರೆ ಎಲ್ಲೂ ಕಾಣಲಿಲ್ಲ ಆ ಥರದ ಯೋಜನೆ. ಅದು ಏನಾಯ್ತು ಅಂದರೆ, ಈಗ ನಾನಿಲ್ಲೇ ಒಂದಿನ ನಾನು ಗೇಟ್ ಓಪನ್ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದ್ದೆ. ನಮ್ಮ ಊರಿನ ಮಕ್ಕಳು ಹೈಯರ್ ಎಜುಕೇಷನಿಗೆ ಇಲ್ಲಿ ಪಕ್ಕದ ಗ್ರಾಮ ಕೊಲೆಗಟ್ಟಿ, ನಾನು ಕೊಲೆಗಟ್ಟಿಲೇ ಓದಿದ್ದು, ಕಾಗನೂರು. ಅರ್ಧ ದಿನ ಅಲ್ಲಿ, ಅರ್ಧ ದಿನ ಇಲ್ಲಿ ಹೋಗ್ತಾ ಒಂದು ಕೈಯಲ್ಲಿ ಪಾಟಿ ಚೀಲ, ಇನ್ನೊಂದು ಕೈಯಲ್ಲಿ ಪ್ಲೇಟ್ ಎಲ್ಲ ಹಿಡ್ಕೊಂಡಾರೆ. ಸೊ ಅದನ್ನು ನಾನು ಸ್ವಲ್ಪ ಗಮನಿಸಿದೆ. 8 ಹುಡುಗರು ಇದ್ರು. ಆ ಪ್ಲೇಟು ಹೇಗಿದ್ದಾವೆ ಅಂದರೆ ಅವರ ಆರ್ಥಿಕ ಪರಿಸ್ಥಿತಿ ಹೇಳೋ ಥರ ಇದ್ವು. ಸ್ವಲ್ಪ ಆರ್ಥಿಕವಾಗಿ ಯಾರು ಚೆನ್ನಾಗಿದ್ದಾರೆ ಅವ್ರದ್ದು ಒಳ್ಳೆ ಸ್ಟೈನ್ಲೆಸ್ ಸ್ಟೀಲ್ ಪ್ಲೇಟು, ಯಾರು ಆರ್ಥಿಕವಾಗಿ ಭಾಳ ಇದ್ದಾರೆ ಅವ್ರದ್ದು ಅಲ್ಯೂಮಿನಿಯಂ ಪ್ಲೇಟ್. 5% ಅಧಿಕ ಎಲ್ಲ ತಟ್ಟೆ, ಲೋಟ ಮತ್ತು ಅದು ಇಟ್ಕೊಳ್ಳೋಕ್ಕೆ ಸ್ಟ್ಯಾಂಡ್. ಆ ಸಾಯಕಿಯರೆಲ್ಲ ಮಕ್ಕಳು ಬಂದಿದ ತಕ್ಷಣ ತೊಳೆದು ಇಡ್ತಾರೆ, ಊಟ ಮಾಡಿದ ತಕ್ಷಣ ಅವರೇ ತೊಗೊಂಡು ತೊಳೆದು ಇಲ್ಲಿಡ್ತಾರೆ.
ನೆನೆ ಮತ್ತೊಂದು ಗಮನಿಸ್ತೇನೆ ನಾನು ನೋಡಿ, ಯಾರಾದರೂ ಅಧಿಕಾರ ಬಂದ ತಕ್ಷಣ ತಮ್ಮ ಮನೆಗಳನ್ನು ಕಟ್ಕೊಳ್ತಾರೆ. ಬಟ್ ನೀವು ಶಾಸಕರ ಭವನ ಕಟ್ಟಿದಿರಿ. ಆ ಶಾಸಕರ ಭವನದಲ್ಲಿ ಎಷ್ಟು ಹೈಟೆಕ್ ಆಗಿದೆ ಅಂತ ಹೇಳಿದ್ರೆ, ಒಂದೊಂದು ಸಮಸ್ಯೆಗೆ ಒಂದೊಂದು ರ್ಯಾಕ್ಗಳು. ಒಂದು ರೀತಿ ಜನಕ್ಕೆ ಹೇಗಾಗಿದೆ ಅಂದರೆ, ನಾನು ಯುವಕ, ಜನರು ಯುವಕರಿದ್ದಾರೆ, ಜನರು ಅಪ್ಡೇಟ್ ಆಗಬೇಕು ಅಂತಿದ್ದಾರೆ, ಬಟ್ ಜನರನ್ನು ಆಳೋವಂಥವ್ರು ಇನ್ನೂ ಹಿಂದುಳಿದಿದ್ದಾರೆ ಅಂತ. ಬಟ್ ನೀವು ಹಾಗಿಲ್ಲ. ಅಲ್ಲ, ನಾನು ಗೆದ್ದ ತಕ್ಷಣ ನನ್ನ ಮನಸ್ಸಲ್ಲಿ, ನನ್ನ ಇದರಲ್ಲಿ ಮನಸ್ಸಲ್ಲಿ ಭವನ ಅಥವಾ ಶಾಸಕರ ಕಚೇರಿ ಕಟ್ಟಬೇಕಂತ ಏನಿದ್ದಿಲ್ಲ. ಒಂದು ಸಣ್ಣ ಕೊಠಡಿ ಇತ್ತು. ಆ ಕೊಠಡಿಯಲ್ಲಿ ಬಂದು ಕುಂದಿರ್ತಿದ್ದೆ, 8 ಜನ ಬಂದರೆ ತುಂಬಿಡ್ತಿತ್ತು. ಆಮೇಲೆ ಐ ಯೂಸ್ ಟು ಗೋ IB. ಸೊ IBಗೆ ಹೋದಾಗ ನಾನು ಅವ್ರಿಗೆ ಮಾತಾಡ್ಸೋಕೆ IBಗೆ ಎಂಟ್ರ್ ಆಗಿದ ತಕ್ಷಣ ಕಾರ್ಯಕರ್ತರು, ಲೀಡ್ರು, ಜನಸಾಮಾನ್ಯರೆಲ್ಲ ಆ IBಯಲ್ಲಿ ಎಲ್ಲೆಲ್ಲೋ ಕೂತ್ಕೊಂಡಿರೋರು, ಅಲ್ಲೇ ರಿಸರ್ಚ್ ಬೇರೆಯವ್ರು ಮಾಡ್ತಿದ್ರು, ಮಾಡಿದ ಜಾಗದಲ್ಲಿ ಕೂತ್ಕೊಂಡಿರೋರು, ಎಲ್ಲೋ ಓಡಾಡ್ಕೊಂಡಿರೋರು. ಎಲ್ಲಿ ಈಗ ಕಾರ್ಯಾಂಗ, ಶಾಸಕಾಂಗ ಇವೆಲ್ಲ ಜೊತೆಲಿ ಮಾಡೋ ಕೆಲಸ ಇವು. ಸೊ ಈಗ ನಾವು ಕಾರ್ಯಾಂಗದವರಿಗೆ ಅವ್ರದ್ದೇ ಆದಂಥ ಆಫೀಸ್ ಮಾಡ್ತೀವಿ, ಅವರ ಟೈಮಿಂಗ್ ಕೊಡ್ತೀವಿ, ಎಷ್ಟು ಗಂಟೆಗೆ ಬರ್ತಾರೆ, ಎಷ್ಟು ಗಂಟೆಗೆ ಹೋಗ್ತಾರೆ ಅಲ್ವಾ. ಮತ್ತು ಅವ್ರದ್ದು ರೂಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅವ್ರದ್ದು ಏನಿದೆ ಅಂತ ನಮಗೆ ಗೊತ್ತಿರ್ತೈತಿ, ಯಾವ್ಯಾವ ವರ್ಕ್ ಅವ್ರು ಮಾಡ್ಬೋದು ಅಂತ. ಶಾಸಕಾಂಗದಾಗ ಯಾಕೆ ಈ ರೀತಿ ಆಗಬಾರ್ದು? ನಮ್ಮದು ಒಂದು ಟೈಮ್ ಟೇಬಲ್, ಎಷ್ಟು ಗಂಟೆಗೆ ಆಫೀಸ್ ಬರ್ತೀನಿ, ಎಷ್ಟು ಗಂಟೆಗೆ ಆಫೀಸ್ ಬರೋದಲ್ಲ. ಆಮೇಲೆ ಬಂದವರಿಗೆ ಒಂದು ನೆಮ್ಮದಿಯಿಂದ ಕೂತ್ಕೊಳ್ಳೋಕ್ಕೆ, ಈಗ ಕಾರ್ಯಾಂಗದವರು ತಾವು ನೋಡಿ DC ಆಫೀಸ್, CO ಆಫೀಸು ಲ್ಯಾವಿಶ್ ಆಗಿರ್ತಾರೆ. ಮತ್ತು ನಮ್ಮ ಜನಸಾಮಾನ್ಯರು ಬಂದವ್ರಿಗೆ ಯಾಕೆ ನಾವು ರೋಡ್ ಮೇಲೆ ಕುಂದಿರಿಸ್ಬೇಕು, ಎಲ್ಲೋ ಯಾವುದೋ ಕಟ್ಟೆ ಮೇಲೆ ಕುಂದಿರಿಸ್ಬೇಕು? ಹಾಗಾಗಿ ಆ ಆಲೋಚನೆಯಿಂದ ಫಸ್ಟ್ ಬಂದವರು ಆರಾಮಾಗಿ AC ಗೀಸಿ ಹಾಕ್ಕೊಂಡು ಕಂಫರ್ಟೇಬಲಿ ಅವ್ರು ಕುಂತ್ಕೊಳ್ಳಿ. ಸೋಫಾಗಳು ಮಾಡಿಟ್ಟಿದ್ದೀನಿ, ಕಾನ್ಫರೆನ್ಸ್ ಹಾಲ್ಗಳು ಮಾಡಿಟ್ಟಿದ್ದೀನಿ, ನಾರ್ಮಲ್ ಚೇರ್ಗಳು ಹಾಕಿದ್ದೀನಿ. ಕೂತ್ಕೊಂಡಿದ್ಮೇಲೆ ನನ್ನ ಟೈಮಿಂಗಿಗೆ, ನಾನು ಯಾವ ಟೈಮಿಂಗ್ ಬರ್ತೀನಿ ಆ ಟೈಮಿಂಗು ಕೂಡ ನಾನು ಟೈಮ್ ಟೇಬಲಲ್ಲಿ ಹಾಕ್ತೀನಿ. ಇಂಥ ಟೈಮಲ್ಲಿ ಶಾಸಕ ಆಫೀಸಿಗೆ ಬರ್ತಾನೆ ಅಂದರೆ ಅವರೆಲ್ಲ ಬರ್ತಾರೆ, ಅವ್ರ ಸಮಸ್ಯೆ, ವಿವಿಧ ಸಮಸ್ಯೆಗಳು ಇಟ್ಕೊಂಡು. ಈ ರಾಜಕೀಯ ಆಡಳಿತದ ವ್ಯವಸ್ಥೆ ಇದೆಲ್ಲ ಹೇಗಿರುತ್ತೆ ಅಂತ ನಮಗೂ ಗೊತ್ತು. 1 ವರ್ಷ 2 ವರ್ಷದಲ್ಲಿ ಭಯಂಕರ ಬದಲಾವಣೆ ಅಂತ ಕಾಣೋದಕ್ಕಾಗೋದಿಲ್ಲ. ಆದರೆ ಹಳ್ಳಿಗಳನ್ನು ನೋಡಿದಾಗ ದೊಡ್ಡ ದೊಡ್ಡ ಲೈಟ್ಗಳು, ಯಾವುದೋ ಒಂದು ದೊಡ್ಡ ಸಿಟಿಲಿದ್ದಂಗೆ ಅನುಭವ ಆಗುತ್ತೆ. ಅದು ನೀವು ಮೊನ್ನೆ ಹೋಗಿದ್ದ ಅಲ್ಲ, ಏನಾಗಿದ್ದು ಅದು ಆ್ಯಕ್ಚುಲಿ ನಾನು ಚುನಾವಣೆ ಸಂದರ್ಭದಲ್ಲಿ ತುಂಬ ಲೇಟ್ವರೆಗೆ ಕೂಡ ಪ್ರಚಾರ ನಡೀತಿದ್ದು. 2 ನನಗೆ ಸಮಸ್ಯೆ. ಒಂದು, ರೋಡ್ ಮಧ್ಯದಲ್ಲಿ ಸಣ್ಣ ಸಣ್ಣ ಚರಂಡಿ, ಕಾಲಿಟ್ಟಿದ ತಕ್ಷಣ ಕೆಸರು. ಒಂದು, ಚರಂಡಿ ಐತಿಲ್ಲ ನೋಡೋಕ್ಕೆ ಲೈಟ್. ಆ ಪಾಪ ಪಂಚಾಯತಿಯಲ್ಲಿ 15 ಫೈನಾನ್ಸ್ 14 ಫೈನಾನ್ಸಲ್ಲಿ ಅಲ್ಪ ಸ್ವಲ್ಪ ದುಡ್ಡಲ್ಲಿ ಸಣ್ಣ ಸಣ್ಣ ಲೈಟ್ ಹಾಕಿರ್ತಾರೆ. ಆ ಲೈಟು ಕ್ವಾಲಿಟಿ ಇರಲ್ಲ. ಒಂದು, ಇನ್ನೊಂದು ಬೆಳಕು ಬರೋದಿಲ್ಲ. ಮೇಲೆ ಹಾಕಿದ ಲೈಟು ಒಂದು 10 ಮೀಟ್ರ್ ಮುಂದೆ ಹೋದರೆ ಸಿಗೋಲ್ಲ. ಹಾಗಾಗಿ ಅದೇ ನಾನು ಬೆಂಗಳೂರಲ್ಲಿ ನೋಡಿದೆ. ಇಲ್ಲಿ ಬೆಂಗಳೂರಲ್ಲಿ ವ್ಯವಸ್ಥೆ ಏನಿದೆ ಅಂತೇಳಿ, ನನ್ನ ಮನೆ ಬೆಂಗಳೂರಲ್ಲಿರೋದು, ಫ್ಯಾಮಿಲಿ ಎಲ್ಲ ಬೆಂಗಳೂರಲ್ಲಿರೋದು. ಒಂದು ರೌಂಡ್ ವಾಕ್ ಮಾಡ್ತಾ ನೋಡಿದೆ, ಅಲ್ಲೆಲ್ಲ 150-200 ಲೈಟ್ ಇದು, LED ಲೈಟ್ಗಳಿದ್ದಾವೆ ಕಂಬದ ಮೇಲೆ. ಸಣ್ಣ ಲೈಟ್ ಎಲ್ಲಿ ಕಾಣ್ತಾ ಇಲ್ಲ. ಅದಕ್ಕೆ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಲೈಟ್ ಹಾಕಿ ಬೆಳಕು ಮಾಡ್ಕೊಂಡು ಅವ್ರು ಆರಾಮಾಗಿರ್ತಾರೆ, ನಮ್ಮ ಹಳ್ಳಿಯಲ್ಲಿ ಹಾಕಿರಬಾರ್ದು ಅಂತೇಳಿ ನಾನು ಫಸ್ಟ್ ಇಡೀ ನನ್ನ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಇಡೀ ಕ್ಷೇತ್ರ ಒಂದು ಹಳ್ಳಿ ಬಿಡಲಾರ್ದಂಗೆ ಈಗ ಒಂದು ಕಡೆಯಿಂದ ಲೈಟ್ ಅಳವಡಿಸ್ತಾ ಇದ್ದೀವಿ. ಅದಕ್ಕಾಗಿ ನಿನ್ನೆ ನಾನು ಅಲಿಪುರ ನೋಡಿದೆ, ಅಲ್ಲಿಂದ ಬರ್ತಾ ಆಮೇಲೆ ಹುಡುಗನು ಒಂದು ವಿಡಿಯೋ ಮಾಡಿ ಕಳಿಸಿದ್ದ, ಇಡೀ ಊರು ಬೆಳಕು. ಇಷ್ಟು ಖುಷಿ ಆಯ್ತು ಅಂದರೆ ನನಗೆ. ನೋಡಿ, ಇಷ್ಟೆಲ್ಲ ಕಷ್ಟಪಟ್ಟು ಯಾವುದೊಂದು ಯೋಜನೆ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಂಡಾಗ ಎಷ್ಟು ಖುಷಿ ಆಗುತ್ತಂದರೆ ಅದಕ್ಕೆ ಬೆಲೆನೇ ಕಟ್ಟಲ್ಲ. ಕರೆಕ್ಟ್. ತುಂಬ ಜನ ಏನು ಹೇಳ್ತಾರೆ, ಸರ್ಕಾರದಿಂದ ಅನುದಾನ ಬಂದಿಲ್ಲ, ದುಡ್ಡಿಲ್ಲ, ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ನೀವು ನಿಮ್ಮ ಸ್ವಂತ ದುಡ್ಡಿನಿಂದ ಎಷ್ಟೋ ಜನರಿಗೆ ಮನೆ ಕಟ್ಸಿದ್ದು ಈಗ ಕೇಳ್ಪಟ್ಟಿದ್ದೀವಿ. ಹಾಂ, ಕರೆಕ್ಟ್. ಅದು ಏನಾಗುತ್ತಂದರೆ, ಈಗ ನಾವು ಹೋಗ್ತಿರ್ತೀವಿ, ಅವರ ಪರಿಸ್ಥಿತಿ ನೋಡಿ ನನಗೆ ಮುಂದೆ ಹೋಗೋಕ್ಕಾಗಲ್ಲ. ಹಾಗಾಗಿ ನಾನೇ ಕೈಯಿಂದ ಅಲ್ಪ ಸ್ವಲ್ಪ ಕೊಟ್ಟು ಕಟ್ಕೊಳಪ್ಪ, ಮುಂದೆ ನೋಡೋಣ ಅಂತೇಳಿ ಆ ಥರ ಹೆಲ್ಪ್ ಮಾಡ್ತೀನಿ ಭಾಳಷ್ಟು ಜನರಿಗೆ. ಭಾಳಷ್ಟು ಜನರು ಮದುವೆ ಅಂತ ಬರ್ತಾರೆ, ಆರೋಗ್ಯ ಸಮಸ್ಯೆ ಅಂತ ಬರ್ತಾರೆ, ಎಜುಕೇಷನ್ ಅಡ್ಮಿಷನ್ ಬರ್ತಾರೆ, ಭಾಳಷ್ಟು ಜನ ಬರ್ತಾರೆ. ಆದರೂ ಯಾರಿಗೂ ಬೇಜಾರು ಮಾಡೋದು, ನನ್ನ ಕೈಯಿಂದ ಎಷ್ಟಾಗ್ತದೆ ದೇವ್ರು ಎಷ್ಟು ಕೊಟ್ಟಾರೆ ಅಷ್ಟು ಕೊಟ್ಟು ನಾನು. ನೀವು ಅಂದ್ಕೊಂಡಿದ್ರೆ ಹೀಗೆಲ್ಲ ಇರುತ್ತೆ ರಾಜಕಾರಣದಲ್ಲಿ, MLA ಆದರೆ ಅಥವಾ ಒಂದು ಶಾಸಕ ಆದರೆ ಹೀಗೆಲ್ಲ ಮಾಡಿಸ್ತಾರೆ ನನ್ನ ಕೈಯಲ್ಲಿ ಅಂತ ಯಾವುದಾದ್ರು ಅಂದ್ಕೊಂಡಿದ್ದೀರಿ? ಕೇಳಿ, ರಿಯಲಿ ಇಟ್ಸ್ ವೆರಿ ಟಫ್ ಜಾಬ್. ಪೊಲಿಟಿಷಿಯನ್ ಆಗೋದು ಇದು ತುಂಬ ಕಠಿಣವಾದ ಕೆಲಸ. ಇದು ನಿಮ್ಗೆ ಯಾವ್ದಾದ್ರು ಅನಿಸಿದೆಯಾ, ಸಾಕಪ್ಪ ಇದು ಬೇಡ ಆಯ್ತು ನನಗೆ ಅಂತ? ಒಂದೊಂದು ಟೈಮ್ ಅನಿಸ್ಬಿಡುತ್ತೆ, ಇದು ಯಾಕೋ ನನಗೆ ಸೂಟ್ ಆಗ್ತಾ ಇಲ್ಲ ಈ ಜಾಬು ಅಂತೇಳಿ.
ಯಾಕಂದರೆ ನಂದು ಮುಂಚೆಯಿಂದ ಏನಿದೆ ಅಂತಂದರೆ ನಾನು ಒಂದು ಬಡ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದು. ನಾನು ಯಾವ ವೃತ್ತಿ ಮಾಡ್ತೀನಿ ಆ ವೃತ್ತಿದಲ್ಲಿ ನಾನು 100% ನಾನು ಇನ್ವಾಲ್ವ್ಮೆಂಟ್ ಕೊಡ್ತೀನಿ. ಐ ಆಮ್ ವೆರಿ ಹಾರ್ಡ್ ವರ್ಕರ್. ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ. ನಾನು ಯಾವ ವೃತ್ತಿ ಚೂಸ್ ಮಾಡ್ತೀನೋ ಆ ವೃತ್ತಿಯಲ್ಲಿ ನನ್ನ 100-200% ಎಫರ್ಟಲ್ಲಿ ಹಾಕಿ ನನಗೆ ಕೊಟ್ಟ ಸಮಯನ ನಾನು ಒಳ್ಳೆಯ ರೀತಿಯಿಂದ ಕೃಷ್ಣನಾಗಿ ಈ ಪೀರಿಯಡಲ್ಲಿದ್ದ ಒಳ್ಳೆಯ ರೀತಿಯಿಂದ ಮಾಡ್ದೆ. ಕೆಟ್ಟದಾಗಿ ಮಾತಾಡಲಿಲ್ಲ ಅಂದರೂ ಒಳ್ಳೆಯದಾಗಿ ಮಾತಾಡಲಿಲ್ಲ ಅಂದರೂ ಪರವಾಗಿಲ್ಲ ಆ ಥರ ಅನ್ಸ್ಕೋಬೇಕನ್ನೋದು ಒಂದೇ ನನಗೆ ಆಸೆ. ಹಾಗಾಗಿ ಭಾಳಷ್ಟು ಸಮಯ ನನಗೆ ಅನಿಸುತ್ತೆ ಭಾಳ ಇದು ನನಗೆ ಸೂಟೇಬಲ್ ಅಲ್ಲಪ್ಪ, ನನಗೆ ಏನಪ್ಪ ಇದು ಸ್ಟೇಟಿಕ್ ಅಂತ ಅನಿಸುತ್ತೆ. ಆದರೆ ಜನರ ಮುಖ ನೋಡಿದ ತಕ್ಷಣ ಮತ್ತೆ ನನಗೆ ಹುಮ್ಮಸ್ಸು ಬಂದುಬಿಡುತ್ತೆ. ಪಾಪ ನನಗೋಸ್ಕರ ಅಲ್ವಾ ಇವರೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಕೃಷ್ಣನಾಗಿ ಏನೋ ಒಂದು ಮಾಡ್ತಾನೆ ಅಂತೇಳಿ ಕಾಯ್ಕೊತಿದ್ದಾರಲ್ಲ ಇವರು ಅಂತೇಳಿ ನಾವು ಈಗ ಎಜುಕೇಟೆಡು, ನನ್ನ ಪ್ರಕಾರ ಎಜುಕೇಟೆಡ್ ಎಲ್ಲ ಪೊಲಿಟಿಕ್ಸಿಗೆ ಬರಬೇಕು. ಅವ್ರಿಗೊಂದು ಜ್ಞಾನ ಇರುತ್ತೆ, ಅವ್ರಿಗೊಂದು ಗುರಿ ಇರುತ್ತೆ, ಏನೊಂದು ಮಾಡಬೇಕಂತೇಳಿ ಇರುತ್ತೆ. ಸೊ ಇನ್ನೊಂದು ಏನಿರುತ್ತೆ ಅಂತಂದರೆ ನೋಡಿ ನನ್ನ ವ್ಯತ್ಯಾಸ ಅಷ್ಟೇ, ಭಾಳಷ್ಟು ಜನ ರಾಜಕೀಯವನ್ನೇ ವೃತ್ತಿಯಾಗಿ ತಗೊಂಡಿರ್ತಾರೆ. ರಾಜಕೀಯದಿಂದನೇ ಅವರ ವೈಯಕ್ತಿಕ ಜೀವನ ಅಭಿವೃದ್ಧಿ ಆಗುತ್ತೆ ಅಲ್ವಾ. ರಾಜಕೀಯ ಬಂದಮೇಲೆ ಅವರ ವೈಯಕ್ತಿಕ ಜೀವನ ಅಭಿವೃದ್ಧಿ ಮಾಡ್ಕೊಂಡಿದ್ದು ತಾವೆಲ್ಲ ನೋಡಿದ್ದಾರೆ. ಹೇಗಿರ್ಬೇಕಂದ್ರೆ ನಮ್ಮ ಜೀವನವನ್ನು ನಾವು ಅಭಿವೃದ್ಧಿ ಮಾಡಿ ಏನೊಂದು ಸಾಧನೆ ಮಾಡಿದ್ದೀವಿ ಅಂತೇಳಿ ತೋರಿಸಿದ ಮೇಲೆ ನಮಗೆ ರಾಜಕೀಯವಾಗಿ ಬಂದು ಅಭಿವೃದ್ಧಿ ಮಾಡೋದು ಅಷ್ಟೊಂದು ಚಾಲೆಂಜಿಂಗ್ ಆಗಿರಲ್ಲ. ನನ್ನ ಜೀವನದಲ್ಲಿ ಸ್ಟ್ರೆಸ್ಸು, ಸ್ಟ್ರೇನು, ಈ ಟೆನ್ಷನ್ಗಳು ನನ್ನ ಲೈಫಲ್ಲಿ ಒಂದು ಪೀಕ್ ಇರುತ್ತಲ್ಲ, ಹೈಯೆಸ್ಟ್ ಲೆವೆಲ್, ಆ ಲೆವೆಲ್ ಮುಟ್ಟು ಬಂದಿದ್ದೀನಿ ನಾನು. ಸರ್, ಕೊನೆ ಪ್ರಶ್ನೆ, ಈ ವಿಧಾನಸಭಾ ಕ್ಷೇತ್ರಕ್ಕೆ ನಿಮ್ಮ ಗುರಿ ಏನು ಅಂತ ಆಗಲೇ ಹೇಳಿದ್ರಿ, ನಾವು ಗುರಿಯ ಎಡೆಗೆ ಹೋಗಬೇಕು ಅಂತ. ಆ ಗುರಿ ನಾನು ಏನು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದೀನಿ ಅಂದರೆ, ಫಸ್ಟು ಗ್ರಾಮದಲ್ಲಿ ಒಳ್ಳೆಯ ಚರಂಡಿ, ರೋಡ್, ಲೈಟ್, ಕುಡಿಯೋ ನೀರು, ಸ್ವಲ್ಪ ಗುಡಿಗಳು, ಜೀರ್ಣೋದ್ಧಾರ, ಇದು ಗ್ರಾಮ ಇತ್ತು. ಶಾಲೆಗಳಲ್ಲಿ ಒಂದು ಉತ್ತಮವಾದ ಕಾಂಪೌಂಡ್, ಒಳ್ಳೆ ಕ್ರೀಡಾಂಗಣ, ಆವರಣ, ಹೈಟೆಕ್ ಟಾಯ್ಲೆಟ್, ಅಡುಗೆ ಕೋಣೆ, ಒಳ್ಳೆ ರೀತಿಯ ಕೊಠಡಿಗಳು, ಅದರಲ್ಲಿ ಮಕ್ಕಳಿಗೆ ಹೈಟೆಕ್ ವೇಯಿಂದ ಎಜುಕೇಷನ್ ಕೊಡೋ ಥರ. ನಾನು ಭಾಳಷ್ಟು ನೋಡ್ತಿರ್ತೀನಿ, ನಾನು ಬೇರೆ ಬೇರೆ ದೇಶದಾಗ ಹೋದಾಗೆಲ್ಲ ನೋಡ್ತಿರ್ತೀನಿ. ಒಂಥರ ವಿಡಿಯೋ ಮೂಲಕ ಎಜುಕೇಷನ್ ಕಲಿಸೋದು, ಸ್ಮಾರ್ಟ್ ಕ್ಲಾಸ್ ಅಂತೇಳಿ ಕಲಿಸೋದು, ಪಿಕ್ಚರೈಸೇಷನಿಂದ ಕಲಿಸೋದು. ಸೊ ಈ ಥರ ಯಾಕೆ ನನ್ನ ಸರ್ಕಾರಿ ಶಾಲೆಯಲ್ಲಿ ತೊಗೊಂಬರ್ಬಾರ್ದು ಅಂತೇಳಿ ಒಂದು ಹೈಟೆಕ್ವಾದ ಉತ್ತಮವಾದ ಅವರಿಗೆ ಎಜುಕೇಷನ್ ಸೌಲಭ್ಯ ಕೊಡೋದು. ಸೊ ಎಜುಕೇಷನ್ನೇ ಒಳ್ಳೆ ರೀತಿಯಿಂದ ಮಾಡಿದರೆ ನಂತರ ಭಾಳಷ್ಟು ಪ್ರತಿಭೆಗಳು ಹೊರಗೆ ಬರ್ತವೆ. ಅವಾಗ ಯಾರೊಬ್ಬರು ಓದಿ ಆ ಕುಟುಂಬದಲ್ಲಿ ಏನೊಂದು ಉನ್ನತ ಸ್ಥಾನದಲ್ಲಿ ಹೋದರೆ ಬೇರೆಯವರಿಗೆಲ್ಲ ಓದಿಸ್ಕೊಳ್ತಾನೆ, ಆ ಕುಟುಂಬನೇ ಪರಿವರ್ತನೆ ಆಗ್ತೈತಿ. ಕುಟುಂಬಗಳ ಪರಿವರ್ತನೆ ಆದರೆ ಊರು ಪರಿವರ್ತನೆ ಆಗ್ತದೆ, ಊರು ಪರಿವರ್ತನೆ ಆದರೆ 100% ತಾಲೂಕು ಪರಿವರ್ತನೆ ಆಗ್ತದೆ. ಇಷ್ಟೆಲ್ಲ ಮಾಡಿ ಒಂದು ಉತ್ತಮವಾದ ಒಂದು ಒಳ್ಳೆ ಈ ಕ್ಷೇತ್ರವಾಗಿ ಮಾಡಬೇಕಂತ ಆಸೆ. ಹಾಗಾಗಿ ನಿರಂತರವಾಗಿ ನನ್ನ ಎಫರ್ಟ್ ಅಂತೂ ಇರುತ್ತೆ. ಜನರನ್ನ ನನಗೆ ಎಲ್ಲಿವರೆಗೆ ಅವರ ಆಶೀರ್ವಾದ ಇರುತ್ತೆ ಅಲ್ಲಿವರೆಗೆ ಇರುತ್ತೆ ಸರ್. ನೆನ್ನೆ ನೋಡಿದ್ದು ಜನರ ರೆಸ್ಪಾಂಡು, ಅದನ್ನು ನೋಡಿದಾಗ ಅನ್ನಿಸ್ತು ಜನ ತುಂಬ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ, ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.